ನಮಸ್ತೆ ಮೈ ಡಿಯರ್ ಬ್ಯೂಟಿಫುಲ್ ಸ್ಟೂಡೆಂಟ್ಸ್. ಹೇಗಿದ್ದೀರಾ? ನೀವೆಲ್ಲ ಆರಾಮಿದ್ದೀರಿ ಅನ್ಕೋತೀನಿ. ಇವತ್ತಿನ ಈ ಕ್ಲಾಸಲ್ಲಿ ನೀವು ತಮ್ಲೈನ್ ನೋಡಿರ್ತೀರಾ. 5ನೇ ತರಗತಿಯ ಇಂಗ್ಲೀಷು ಭಾಗ 2ರಲ್ಲಿ ಬರ್ತಕ್ಕಂತಹ ಮೊದಲನೆಯ ಪಾಠದ ಪ್ರಶ್ನೋತ್ತರಗಳು. ವಿಚ್ ಇಸ್ ದ್ಯಾಟ್ ಲೆಸನ್? ದ್ಯಾಟ್ ಇಸ್ ದ ಸಬಲೆ. ಓಕೆ, ಶಬಲೆ ಅನ್ನುವಂತಹ ಪಾಠದ ಆ್ಯಕ್ಟಿವಿಟಿ, ಹಿಂದಿಂದ ಪ್ರಶ್ನೆ ಉತ್ತರ ಇರ್ಬೋದು, ಬಿಟ್ಟ ಸ್ಥಳ ಇರ್ಬೋದು, ಸರಿ ತಪ್ಪು ಇರ್ಬೋದು, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೀವು ಕಲಿತೀರಾ. ಸ್ವಾಗತ ನಿಮ್ಮೆಲ್ಲರಿಗೂ ವಿಶ್ವಮೈತ್ರಿ ಎಜುಕೇಷನ್ ಚಾನಲ್ಗೆ. ಯಾರೆಲ್ಲ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಅದಕ್ಕೆ ದುಡ್ಡೇನು ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತದೆ, ಯಾವುದೂ ಮಿಸ್ ಆಗಲ್ಲ ಅಂತ ಹೇಳ್ತಾ ನಾವು 1 to 10th ಎಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಪರ್ಪಸ್. ಆ್ಯಂಡ್ ದಯವಿಟ್ಟು ವಿಡಿಯೋ ಕೆಳಗಡೆ ಲೈಕ್ ಬಟನ್ ಇದೆ, ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ಓಕೆ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ನೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ, ಉಪಯೋಗ ಆಗಲಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಒನ್ ವೊಕ್ಯಾಬ್ಯುಲರಿ ಏನು ಕೊಟ್ಟಿದ್ದಾರೆ ನೋಡಿ, ಶಬಲೆ. ಓಕೆ, ಶಬಲೆ ಪಾಠದ ಪ್ರಶ್ನೋತ್ತರಗಳು ಹಿಂದಿನ ಆ್ಯಕ್ಟಿವಿಟಿ ಎಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೋಡಿ V1 ವೊಕ್ಯಾಬ್ಯುಲರಿ. V1 ಏನಿದೆ? ಆರ್ ದೇ ಸೆಂಟೆನ್ಸಸ್ ರೈಟ್ ಆರ್ ರಾಂಗ್? ಓಕೆ, ಸೊ ಈಗ ಕೇಳಿದ್ದಾರೆ ಏನಂತಂದರೆ ಇಲ್ಲಿ ಕೆಳಗಡೆ ಒಂದು 4 ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ಗಳು ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಏನಿದೆ? ವಶಿಷ್ಠ ಲಿವ್ಡ್ ಇನ್ ಅ ಫಾರೆಸ್ಟ್. ಇಸಂಟ್ ಇಟ್? ಯಸ್. ವಶಿಷ್ಠ ವೇರ್ ಡಿಡ್ ಹಿ ಲಿವ್? ಓಕೆ, ಅವ ಎಲ್ಲಿ ವಾಸ ಮಾಡ್ತಿದ್ರು? ವಶಿಷ್ಠ ಋಷಿಗಳು ಎಲ್ಲಿ ವಾಸ ಮಾಡ್ತಾಯಿದ್ರು? ಫಾರೆಸ್ಟಲ್ಲಿ ಅಲ್ವಾ? ಸೊ ಇದು ಕರೆಕ್ಟ್ ಅಂತ, ರೈಟ್ ಅಂತ ಹಾಕಬೇಕು. ಓಕೆ, ಇನ್ನು ಸೆಕೆಂಡ್ ಒನ್ ಏನಿದೆ? ಕೌಶಿಕ ಡಿಡ್ ನಾಟ್ ಆಸ್ಕ್ ವಶಿಷ್ಠ ಟು ಗಿವ್ ಶಬಲೆ ಟು ಹಿಮ್. ಓಕೆ, ತಪ್ಪಲ್ವಾ? ಕೌಶಿಕ ಮಹಾರಾಜ ವಶಿಷ್ಠ ಮಹರ್ಷಿಗಳಿಗೆ ಶಬಲೆನ ಕೇಳಲಿಲ್ಲ ಅಂತ ಇದೆ ಅಲ್ವಾ? ಸೊ ಇಲ್ಲ, ಬಟ್ ಅವನು ಕೇಳ್ದ, ಹಂಗಾರೆ ಇದು ತಪ್ಪು. ಕೌಶಿಕ ಮಹರ್ಷಿ ನನಗೆ ಇದನ್ನು ಆಕಳ ಕೊಡ್ರಿ, ನಾ ತಗೊಂಡು ಹೋಗ್ತೀನಿ ನನ್ನ ಅರಮನೆಗೆ ಅಂತ ಕೇಳಿದ್ದ, ಇಲ್ಲಿ ಕೇಳಿಲ್ಲ ಅಂತ ಕೇಳಿದ್ದಾರೆ. ಸೊ ದ್ಯಾಟ್ ಇದು ರಾಂಗ್ ಆಗುತ್ತೆ. ಇನ್ನು ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್ ಅಂತ ಇದೆ. ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ನಿಜ ಅಲ್ವಾ? ಕೌಶಿಕ ಋಷಿಗಳು ಕೊಡಲ್ಲ ಅಂದಿದ್ದಕ್ಕೆ ಬಲವಂತವಾಗಿ ಆ ಶಬಲೆನ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾನೆ, ಹಾಗಾಗಿ ಇದು ಕರೆಕ್ಟು. ಫೈನಲಿ ಶಬಲೆ ವೆಂಟ್ ವಿತ್ ಕೌಶಿಕ? ನೋ, ಇಟ್ ಈಸ್ ರಾಂಗ್. ಬಿಕಾಸ್ ದ್ಯಾಟ್ ನೋಡಿ ಏನಿದೆ, ಫೈನಲಿ ಕೊನೆಯದಾಗಿ ಕೌಶಿಕನ ಜೊತೆ ಹೋಯಿತು ಶಬಲೆ ಅಂತ ಇದೆ. ತಪ್ಪು, ಹೋಗಲಿಲ್ಲ ಅವಳು ಅಲ್ವಾ? ಶಬಲೆ ಹೋಗಲಿಲ್ಲ ಕೌಶಿಕನ ಜೊತೆಗೆ. ಸೊ ನೆಕ್ಸ್ಟ್ ನೋಡಿ ಮುದ್ದು ಮಕ್ಕಳೇ, ಏನಿದೆ ಮುಂದೆ ನೋಡಿ, ಸೆಕೆಂಡ್ ಒನ್ V2 ಏನಿದೆ ನೋಡಿ, ಟಿಕ್ ದ ಕರೆಕ್ಟ್ ವರ್ಡ್ ಅಂದರೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. 3 ಆಪ್ಷನ್ಸು ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ. ಇದರಲ್ಲೇ ಕರೆಕ್ಟ್ ಇದ್ದದನ್ನು ನೀವು ಹಾಕಬೇಕು. ಇಲ್ಲಿ ತುಂಬಿದ್ದಾರೆ. ಓಕೆ, ಇಲ್ಲಿ ನೋಡಿ ಫಸ್ಟ್ ಒನ್, ಶಬಲೆ ವಾಸ್ ಆಲ್ಸೋ ನೌನ್ ಆ್ಯಸ್ ಅ ಡ್ಯಾಶ್. ನಂದಿನಿ, ಕುಮುದ್ವೇನು, ಇದೇನು ಸುರಭಿ ಅಲ್ವಾ? ನಂದಿನಿ ಅನ್ನೋ ಹೆಸರಿಂದ ಕರಿತಾ ಇದ್ರು ಶಬಲೆನ ಋಷಿಗಳು ಅಲ್ವಾ? ಸೊ ನೆಕ್ಸ್ಟ್ ಶಬಲೆ ಫಸ್ಟ್ ಒನ್ ಈಸ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ರೈಟು ಹಾಕಿದ್ದೀವಿ, ಇಲ್ಲಿ ತುಂಬಿದ್ದೀವಿ, ನೀವು ನೋಡಿಕೊಂಡು ತುಂಬ್ಕೊಳ್ಳಿ ನಿಮ್ಮ ಪುಸ್ತಕದಾಗ. ಓಕೆ, ನೀಟಾಗಿ ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ನಿಮ್ಮದು ಇಂಗ್ಲೀಷ್ ಫೇರಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ? ಕೌಶಿಕ ವಾಸ್ ಅ ಕಿಂಗ್ ಅಲ್ವಾ? ಸೇಸ್ ಅ ಸೋಲ್ಜರ್ ಅ ಕಿಂಗ್. ನೋಡಿ ಯಾವುದಿದೆ ಹಾಗಾದರೆ? ಹೌದು, ಸೈನಿಕನೂ ಅಲ್ಲ ಮತ್ತು ಸನ್ಯಾಸಿನೂ ಅಲ್ಲ. ಕೌಶಿಕ ಯಾರು? ಕಿಂಗ್, ರಾಜ. ಹಾಗಾಗಿ 3ನೇದು ಕರೆಕ್ಟ್ ಆಗುತ್ತೆ, ಸಿ ಆನ್ಸರ್. 3ನೇದೇನಿದೆ ನೋಡಿ? ಹೂ ವಾಂಟೆಡ್ ಟು ಟೇಕ್ ಶಬಲೆ ಟು ಹೀಸ್ ಪ್ಲೇಸ್. ಶಬಲೆನ ತನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ಯಾರು ಪ್ರಯತ್ನ ಪಟ್ಟರು ಅಂತ ಕೇಳ್ತಿದ್ದಾರೆ. ಯಾರು ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರು ಅಂತ ಕೇಳ್ತಿದ್ದಾರೆ. ವಶಿಷ್ಠನ, ಕೌಶಿಕ, ವಾಲ್ಮೀಕಿ. ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಬರಲ್ಲ, ಬಟ್ ಯಾವುದು? ಎಸ್, ಕೌಶಿಕ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ನೋಡಿ, 4ನೇದು ಏನಿದೆ ಮುದ್ದು ಮಕ್ಕಳೇ? ಕೌಶಿಕ ಪುಟ್ ಅ ಡ್ಯಾಶ್ ಅರೌಂಡ್ ಶಬಲೆಸ್ ನೆಕ್ ಆ್ಯಂಡ್ ಡ್ರ್ಯಾಗ್ಡ್ ಹರ್. ಕೌಶಿಕ ಏನು ಮಾಡ್ದ? ಶಬಲೆಗೆ ಕುತ್ತಿಗೆಗೆ ರೂಪ್ ಹಾಕ್ದ ಅಲ್ವಾ? ಥ್ರೆಡ್ಡು ಹಾಕಲಿಲ್ಲ,
ಕವರು ಮಾಡಲಿಲ್ಲ. ರೂಪ್ ಅಂದ್ರೇನೆ ಹಗ್ಗ ಹಾಕಿ ಬಲವಂತವಾಗಿ ಎಳೆಯೋಕ್ಕೆ ಫಸ್ಟ್ ಪ್ರಯತ್ನ ಪಟ್ಟ. ಸೊ ದ್ಯಾಟ್ ಇದೇನಾಗುತ್ತೆ, ಫಸ್ಟ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಮುದ್ದು ಮಕ್ಕಳೇ, ಸೊ ಪೇಜ್ ನಂಬರ್ ಟರ್ನ್ ಮಾಡಿ, ಪೇಜ್ ಹೊರಡಿಸ್ರಿ. 6ನೇ ಪೇಜಲ್ಲಿ ನೋಡಿ ಕ್ವಶನ್ ಆನ್ಸರ್ಗಳಿದೆ. ಶಿವನ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ಆನ್ಸರ್ಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್. ಕೆಳಗಡೆ ಇರೋ ಪ್ರಶ್ನೆಗಳಿಗೆ ಆನ್ಸರ್ನ ಬರೆದು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಆನ್ಸರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ನೋಡಿ, ರೈಟ್ ಬರೀರಿ. ಏನು ಫಸ್ಟ್ ಇದೆ ನೋಡಿ ಕ್ವಶನ್ನು, ಹೂ ವಾಸ್ ವಶಿಷ್ಠ. ವಶಿಷ್ಠ ಯಾರು ಅಂತಿದೆ. ವಶಿಷ್ಠ ವಾಸ್, ನೀವೇನು ಬರೀಬೇಕು, ವಶಿಷ್ಠ ವಾಸ್ ಸೇಜ್ ಅಲ್ವಾ, ಸೇಜ್, ಅವ ಒಬ್ಬ ಸನ್ಯಾಸಿ ಆಗಿದ್ದ. ಓಕೆ. ಸೊ ನೋಡಿ ನಾನಿಲ್ಲಿ ಬರೆದಿದ್ದೀನಿ ಇವುಗಳೆಲ್ಲದರದ್ದು ಆನ್ಸರ್. ಓಕೆ. ಸೊ ವೇರ್ ಡಿಡ್ ಹಿ ಲಿವ್, ನೆಕ್ಸ್ಟ್ ಕ್ವಶನ್ ನೋಡಿ, ಅವನೆಲ್ಲಿ ವಾಸ ಮಾಡ್ತಾ ಇದ್ದ. ಹಿ ಡಿಡ್ ಲಿವ್ ಇನ್ ಫಾರೆಸ್ಟ್ ಅಂತ ಬರಿಬೇಕು ಆನ್ಸರ್. ಓಕೆನಾ. ಸೊ ವಶಿಷ್ಠ ವಾಸ್ ಸೇಜ್ ಒಂದನೇ ಆನ್ಸರು. ಎರಡನೇದು ಹಿ ಡಿಡ್ ಲಿವ್ ಇನ್ ಅ ಫಾರೆಸ್ಟ್. ಓಕೆ. ಸೆಕೆಂಡ್, ಆಮೇಲೆ ಥರ್ಡ್ ಒನ್ ಏನಿದೆ ನೋಡಿ, ವಾಟ್ ವಾಸ್ ಸ್ಪೆಷಲ್ ಅಬೌಟ್ ಶಬಲೆ ಅಂತ ಇದೆ. ಓಕೆ. ಸೊ 1 ನಿಮಿಷ ಈ ಥರ ಆನ್ಸರ್ ನಾನಿಲ್ಲಿ ಬರೆದ್ಬಿಡ್ತೇನೆ, ನಿಮಗೆ ಕ್ಲಿಯರಾಗಿ ಕಾಣೋ ಹಾಗೆ ಇಲ್ಲಿ ಕೊಡ್ತೇನೆ ನೋಡಿ, ಈ ಥರದ ಆನ್ಸರ್ ಮಾತ್ರ. ಓಕೆನಾ. ಪ್ರಶ್ನೆಗಳನ್ನ ನೀವು ಪುಸ್ತಕದಲ್ಲೇ ನೋಡ್ಕೊಂಡು ಬರೀರಿ. ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದೇ ಆನ್ಸರ್ ಈ ಥರದ್ದು. ಇದನ್ನು ನೋಡಿಕೊಂಡು ನೀವು ಆನ್ಸರ್ನ ಬರ್ಕೊಳ್ಳಿ. ಓಕೆನಾ. ಸೊ ಇದು ನಿಮ್ಮ ಪುಸ್ತಕದಲ್ಲೂ ಕೂಡ ಇದೆ. ಓಕೆ. ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ಕೌಶಿಕ ಆಸ್ಕ್ ವಶಿಷ್ಠ. ವಶಿಷ್ಠ ಕೌಶಿಕಗೆ ಏನು ಕೇಳ್ದ ಅಂತ ಇದೆ. ಓಕೆ. ಸೊ ಏನು ಕೇಳ್ದ ಹಾಗಾದರೆ ವಶಿಷ್ಠ ಕೌಶಿಕ ಋಷಿಗಳಿಗೆ? ನೋಡಿ ಆನ್ಸರ್. ಓಕೆ. ಸೊ ಆನ್ಸರ್ ಏನಿದೆ ಹಾಗಾದರೆ, ಕೌಶಿಕ ಡಿಡ್ ಆಸ್ಕ್ ವಶಿಷ್ಠ ಟು ಟೇಕ್ಸ್ ಸೆಬಲೈಸ್ ಟು ಹೀಸ್ ಪ್ಲೇಸ್. ಓಕೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ಕೌಶಿಕ ರಿಯಲೈಸ್. ಕೌಶಿಕನಿಗೆ ಏನು ಅರ್ಥ ಆಯಿತು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ನೋಡಿ, ಕೌಶಿಕ ರಿಯಲೈಸ್ಡ್ ದ್ಯಾಟ್ ಹಿ ವಾಸ್ ನಾಟ್ ಪವರ್ಫುಲ್ ಎನಫ್ ಆ್ಯಂಡ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ದ ಫೋರ್ಸ್. ಓಕೆ. ಬಲವಂತವಾಗಿ ಏನನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅಥವಾ ಸಾಧಿಸೋಕ್ಕಾಗಲ್ಲ ಅನ್ನೋದು ಅವನಿಗೆ ಗೊತ್ತಾಯಿತು, ಕೌಶಿಕನಿಗೆ. ಓಕೆ. ಆ ಕೌಶಿಕ ರಾಜನಿಗೆ ಗೊತ್ತಾಯಿತು. ಇದಿಷ್ಟು ಆನ್ಸರ್ಸ್ ಆಗಿತ್ತು ಈ ಥರದ್ದು. ಓಕೆನಾ ಮುದ್ದು ಮಕ್ಕಳೇ. ಸೊ ನೋಡಿ ಮುಂದೆ ಏನಿದೆ, C2 ಏನು ಕೊಟ್ಟಿದ್ದಾರೆ ನೋಡ್ರಿ. ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಪುಟ್ ದೆಮ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್ಸ್. ಇವುಗಳನ್ನ ಇಲ್ಲಿ ನಿಮಗೆ 2 ಕಾಲಮ್ ಕೊಟ್ಟಾರೆ, ಕಾಣಿಸ್ತಿದೆ ಕೆಳಗಡೆ. ಓಕೆ. C2 ಏನಿದೆ, 6 ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಈ 6 ಸೆಂಟೆನ್ಸ್ಗಳನ್ನ ಓದಿ ಇದರಲ್ಲಿ 2 ಕಾಲಮ್ ಕೊಟ್ಟಿದ್ದಾರೆ. ಶಬಲೆ ವಿತ್ ವಸಿಷ್ಠ, ಶಬಲೆ ವಿತ್ ಕಿಂಗ್ ಕೌಶಿಕ ಅಂತ. ಶಬಲೆ ಕೌಶಿಕ ಋಷಿಗಳ ಜೊತೆ ಹೇಗೆ ವರ್ತನೆ ಮಾಡ್ತು ಮತ್ತು ರಾಜನ ಜೊತೆ ಹೇಗೆ ಮಾಡ್ತು, ಇವುಗಳನ್ನ ನೀವು ಡಿವೈಡೇಷನ್ ಮಾಡಿ ಬರಿಬೇಕಾಗತ್ತೆ ಇಲ್ಲಿ. ಓಕೆನಾ. ಅದೇ ಅವರು ಹೇಳಿರೋದು. ಸೊ ನೋಡಿ ಬರಿತೀರಾ ಅಂತ ಅಂದ್ಕೊಳ್ತೇನೆ ನಾನು. ಸೊ ಇಲ್ಲಿ ನೋಡಿ ನಾನು ನಿಮಗೆ ಬರೆದು ತೋರಿಸ್ತೇನೆ. ಮುದ್ದು ಮಕ್ಕಳೇ, ಇಲ್ಲಿ ಏನಾಗಿದೆ, ಇದರಲ್ಲಿ ಈ ಪುಸ್ತಕದಲ್ಲಿ ನೋಡಿ ಜಾಗ ತುಂಬ ಚಿಕ್ಕದಿದೆ, ಇಷ್ಟು ಇದರಲ್ಲಿ ಹಿಡಿಸಲ್ಲ. ಬಟ್ ನೀವು ಫೇರ್ ಬರೆಯುವಾಗ ನೀಟಾಗಿ ಇದನ್ನು ಬರ್ಕೊಳ್ಳಿ. ಬಟ್ ಇಲ್ಲಿ ನಾನು ಹೇಳ್ತೀನಿ ನೋಡಿ, ಈ ಫಸ್ಟ್ ಥರ್ಡ್ ಸೆಂಟೆನ್ಸಸ್ ಏನಿದಾವಲ್ಲ, ಸೊ ಇವು 3 ಇದರಲ್ಲಿ ಬರುತ್ತೆ. 1ನೇ ಕಾಲಮಲ್ಲಿ, 2ನೇ ಕಾಲಮಲ್ಲಿ ಕೆಳಗಡೆ 3 ಬರೀರಿ. ಅಂದರೆ ನೋಡಿ ಏನಿದೆ, ಶಿ ಗೇವ್ ಹಿಮ್ ಫುಡ್, ಡ್ರಿಂಕ್, ಕ್ಲಾತ್ಸ್ ಎಕ್ಸೆಟ್ರಾ. ನೋಡಿ ಆಹಾರ, ಬಟ್ಟೆ ಮತ್ತು ಕುಡಿಯೋದಕ್ಕೆಲ್ಲ ಅವಳು ಕೊಡ್ತಾ ಇದ್ಲು. ಯಾರಿಗೆ ಹೇಳಿ, ಬೇರೆ ಬೇರೆ ಇದನ್ನೆಲ್ಲ ಕೊಡ್ತಾ ಇದ್ದದ್ದು ಋಷಿಗಳಿಗೆ ಅಲ್ವಾ. ಸೊ ಹಾಗಾಗಿ ವಶಿಷ್ಠ ಮಹರ್ಷಿ ಫಸ್ಟ್ ಕಾಲಮಲ್ಲಿ ಇಲ್ಲಿ ಬರಿಬೇಕು. ಆಮೇಲೆ ಶಿ ಅಂಡರ್ವೆಂಟ್ ಆ್ಯಂಡ್ ಅಮೇಝಿಂಗ್ ಚೇಂಜ್. ಸೊ ಅವಳು ಅಮೇಝಿಂಗ್ ಆಗಿ ಬದಲಾವಣೆಗಳನ್ನ ಹೊಂದುತ್ತಾಳೆ. ಆಮೇಲೆ ಶಿ ವಾಸ್ ಪ್ರೊಡ್ಯೂಸಿಂಗ್ ಫೈರ್ ವಾರಿಯರ್ಸ್ ಟು ಪ್ರೊಟೆಕ್ಟ್ ಹರ್ ಮಾಸ್ಟರ್ ಅಂತ ಇದೆ. ಸೊ ತನ್ನ ಯಜಮಾನನನ್ನು ರಕ್ಷಿಸಲು ಅವಳು ಏನು ಮಾಡ್ತಾಳೆ,
ನೀವು ನೋಡಿದ್ದೀರ, ನಾನು ಹಿಂದಿನ ವಿಡಿಯೋದಲ್ಲಿ ಪಾಠ ಮಾಡಿದ್ದೇನೆ. ಓಕೆ, ಸೊ ದ್ಯಾಟ್ ಇದು 3 ಏನು ಮಾಡ್ತಾಳೆ, ಅವಳು ತನ್ನನ್ನು ತಾನು ಕಾಪಾಡ್ಕೊಳ್ತಾಳೆ, ಋಷಿಗಳನ್ನು ರಕ್ಷಿಸ್ತಾಳೆ, ದೊಡ್ಡ ದೇಹ ಮಾಡ್ಕೊಳ್ತಾಳೆ, ಶಬಲೆ, ಆಮೇಲೆ ತನ್ನ ಬಾಲದಿಂದ ಬೆಂಕಿ ಉಂಡೆಗಳನ್ನ ಇದು ಮಾಡ್ತಾಳೆ, ಸಾಕಷ್ಟು ಸೈನಿಕರು ಹೊರಗೆ ಬರ್ತಾರೆ ಅವಳ ಬಾಯಿಂದ, ಅದೆಲ್ಲ ಕೌಶಿಕ್ ಮಹರ್ಷಿ ಜೊತೆಗೆ ಮಾಡ್ತಾಳೆ ಯುದ್ಧ ಮಾಡಲಿಕ್ಕೆ. ಸೊ ಈಗ ಇದು ಮ್ಯಾಗಿಂದ ತನ್ನ ಯಜಮಾನನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಅವಳು ಏನು ಮಾಡ್ತಾಳೆ, ಬೆಂಕಿ ಉಂಡೆಗಳನ್ನ ಹೊರಸೂಸ್ತಾಳೆ. ಸೊ ನೋಡಿ ಇಲ್ಲಿ ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೇವ್ ಲಾರ್ಜರ್, ಅದ್ರದ್ದು ಕುತ್ತಿಗೆ ದೇಹ ಎಲ್ಲ ತುಂಬ ದೊಡ್ಡದಾಗತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಸೊ ಇದು 3 ಏನಾಗುತ್ತೆ ಇದರಲ್ಲಿ ಬರುತ್ತೆ. ಸೊ ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಫ್ರಮ್ ಹರ್ ಟೈಲ್ ಅಂದರೆ ಅದರ ಬಾಲ. ಓಕೆ, ಸೊ ಬಾಲದಿಂದ ಬೆಂಕಿ ಉಂಡೆಗಳು ಬರ್ತಾ ಇತ್ತು. ಸೊ ಎದಕ್ಕೋಸ್ಕರ ಆ ರಾಜನ ಸೈನಿಕರನ್ನ ಹೆದರಿಸಿ ಓಡಿಸ್ಲಿಕ್ಕೆ. ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್ ಅಲ್ವಾ. ಸೊ ಅವಳ ಬಾಯಿಂದ ಸಾಕಷ್ಟು ಜನ ಸೈನಿಕರು ಹೊರಗೆ ಬರ್ತಾರೆ. ಓಕೆ, ಸೊ ಬಟ್ ಯಾರನ್ನೂ ಅವಳು ಸಾಯಿಸೋದಿಲ್ಲ, ಯಾರನ್ನೂ ಕೊಲೆ ಮಾಡಲ್ಲ, ಯಾರನ್ನೂ ಸಾಯಿಸಲ್ಲ, ಹೆದರಿಸಿ ಕಳಿಸ್ತಾಳೆ, ಓಡಿಸ್ತಾಳೆ ಅಲ್ಲಿಂದ, ಆಶ್ರಮದಿಂದ ರಾಜ ಮತ್ತು ಅವನ ಸೈನಿಕರನ್ನ. ಹಾಗಾಗಿ ಈ ಕೆಳಗಡೆದ್ದು 3rd ಲೈನ 2nd ಕಾಲಮಲ್ಲಿ ಬರೀರಿ, ಮ್ಯಾಗಿಂದ 3rd ಲೈನ ಅವ್ರ ಜೊತೆ ಋಷಿಗಳ ಜೊತೆ ಹೀಗಿದ್ಲು ಶಬಲೆ, ಸೊ ದ್ಯಾಟ್ 1st ಕಾಲಮಲ್ಲಿ ಬರೀರಿ. ಓಕೆ, ನೆಕ್ಸ್ಟ್ ನೋಡ್ರಿ ಏನಿದೆ 7th ಪೇಜಲ್ಲಿ ಏನಿದೆ, 7ನೇ ಪೇಜಲ್ಲಿ ಲ್ಯಾಂಗ್ವೇಜ್ ಎಕ್ಸಸೈಸ್ ಇದೆ. ಓಕೆ, ಭಾಷಾ ಚಟುವಟಿಕೆ ಅಂತ ಇದು. ಓಕೆನಾ, L1 ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಆಫ್ ಅಂತ ಇದೆ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ನಿಮಗೆ ಮೇನ್ ವರ್ಬ್ಗಳ ಬಗ್ಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಐ ಹೋಪ್ ನಿಮ್ಮ ಸ್ಕೂಲಲ್ಲಿ ನಿಮಗೆ ಟೀಚರ್ಸ್ ಹೇಳಿರ್ತಾರೆ. ಮೇನ್ ವರ್ಬ್ ಮೀನ್ಸ್ ಮುಖ್ಯ ಕ್ರಿಯಾಪದಗಳು. ಕ್ರಿಯಾಪದಗಳು ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸಗಳನ್ನು ಸೂಚಿಸುವಂತಹ ಹೆಸರುಗಳಿಗೆ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಹೇಳೋದಾದ್ರೆ ತಿನ್ನೋದು, ಕುಡಿಯೋದು, ಓದೋದು, ಬರೆಯೋದು, ನೋಡೋದು, ಮಾತಾಡೋದು, ಕೇಳೋದು, ಹೇಳೋದು, ಬರೋದು, ಹೋಗೋದು, ಕೂಡೋದು, ತೆಗೊಳ್ಳೋದು, ಸೊ ಖರೀದಿ ಮಾಡೋದು, ತೊಳೆಯೋದು, ಒರೆಸೋದು, ಒಗೆಯೋದು. ಸೊ ಈ ಥರ ಎಲ್ಲ ಇವು ಕ್ರಿಯೆಗಳೇ ಅಲ್ವಾ, ಮಾಡಿದಾಗಲೇ ಈ ಕೆಲಸಗಳಾಗತ್ತೆ. ಹಾಗೆ ಆಗಲ್ಲ, ಅಲ್ಲೊಂದು ಕ್ರಿಯೆ ನಡೀತಾ ಇರುತ್ತೆ. ಸೊ ದ್ಯಾಟ್ ಅವಾಗ ನಾನು ಕ್ರಿಯಾಪದಗಳಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಮೇನ್ ವರ್ಬ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏನಾಗುತ್ತೆ, ಮೇನ್ ವರ್ಬಲ್ಲಿ ಚೇಂಜ್ ಆಗುತ್ತೆ. ಪ್ರೆಸೆಂಟು, ಪಾಸ್ಟ್, ಫ್ಯೂಚರ್ ಟೆನ್ಸಲ್ಲಿ ಕಾಲಗಳ ಬದಲಾದ ಹಾಗೆ, ಅಂದರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಕಾಲಗಳ ಬದಲಾದ ಹಾಗೆ ಮೇನ್ ವರ್ಬ್ಗಳು ಬದಲಾಗುತ್ತೆ. ಹಾಗಾಗಿ ಸೊ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ, ಪ್ರೇ ಇದ್ದದ್ದೇನಾಗುತ್ತೆ, ಪ್ರೇಡ್ ಆಗುತ್ತೆ. ಡ್ರ್ಯಾಗ್ಡ್, DGED ಬರುತ್ತೆ. ಓಕೆ, DGED, ಐ ಅಲ್ಲ ಇದು, ಇ. ಓಕೆ, ಇ ಇದೆ, ಇ, DRAGGED. ಓಕೆ, ನೆಕ್ಸ್ಟ್ ಏನಿದೆ 3rd ಒನ್, ರೆಫ್ಯೂಸ್ ಇದೆ. ಓಕೆ, ರೆಫ್ಯೂಸ್ ನೋಡಿ ತಿರಸ್ಕಾರ ಅಂತ ಅರ್ಥ, ರೆಫ್ಯೂಸ್ ಅಂದರೆ. ಓಕೆ, ಡ್ರ್ಯಾಗ್ ಅಂದರೆ ಎಳೆಯೋದು, ಪ್ರೇ ಅಂದರೆ ಪ್ರೇ ಮಾಡೋದು, ಪ್ರಾರ್ಥನೆ ಮಾಡೋದು. ಇಲ್ಲಿ ರೆಫ್ಯೂಸ್ಡ್ ಆಗುತ್ತೆ. ED ಪ್ರತ್ಯಯ ಹೆಚ್ಚಿ ಬರಿಬೇಕು, ಪಾಸ್ಟ್ ಟೆನ್ಸದ ಫಾರ್ಮ್. ಅವ್ರು ಏನು ಕೇಳ್ಯಾರ, ಪಾಸ್ಟ್ ಟೆನ್ಸದ ಅಂದರೆ ಇವೆಲ್ಲ ಈಗ ವರ್ತಮಾನದಲ್ಲಿದೆ, ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಈ ಮೇನ್ ವರ್ಬ್ಗಳು. ಸೊ ಇವುಗಳನ್ನ ಪಾಸ್ಟ್ ಟೆನ್ಸಿಗೆ ಮಾಡಿ ಬರೀರಿ ಅಂತ ಹೇಳ್ಯಾರ ಅವರು. ಇಲ್ಲಿ ನಾವು ಬರ್ದೀವಿ ನೋಡ್ರಿ. ಗಿವ್ ಇದ್ದದೇನಾಗುತ್ತೆ, ಗೇವ್ ಆಗುತ್ತೆ. ಗೇವ್ ಗಿವನ್ ಆಗುತ್ತೆ ಅಲ್ವಾ. ಗೋ, ವೆಂಟ್, ಗಾನ್ ಆಕೈತಿ. ಸೊ ಇಲ್ಲಿ ನೋಡ್ರಿ ಆಸ್ಕ್ಡ್ ಆಗುತ್ತೆ. ಓಕೆ, ಗೋ ಇದ್ದದ್ದೇನಾಗುತ್ತೆ, ಪಾಸ್ಟ್ ಫಾರ್ಮೇಷನ್ನ ವೆಂಟ್ ಆಗುತ್ತೆ. ಆರ್ಡರ್ ಇದ್ದದ್ದೇನಾಗುತ್ತೆ, ಆರ್ಡರ್ಡ್, DED ಬರುತ್ತೆ. ಓಕೆ, OREDERED, ಆರ್ಡರ್ಡ್. ಓಕೆ, ಕಿಲ್ ಇದ್ದದ್ದು ಕಿಲ್ಡ್, E ಮತ್ತು D. ಓಕೆ, ಹಚ್ಚೋದು, ED ಹಚ್ಚಿ ಬರೆಯೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಬಿಟ್ಟ ಸ್ಥಳ ಇದೆ. ಇದು ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕತೆ ನಿಮಗೆ ಸ್ಕೂಲಲ್ಲಿ ಹೇಳಿದ್ದಾರೆ ಅಂದ್ಕೊಳ್ತೀನಿ ಟೀಚರ್. ನೋಡಿ, L2 ಏನಿದೆ, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಕಂಪ್ಲೀಟ್ ದ ಪ್ಯಾಸೇಜ್ ಯೂಸಿಂಗ್ ದ correct form of the verbs given in brackets. Okay, so here I have a small paragraph. It is a very wonderful paragraph, and this paragraph have a main verbs, not only 1, 2. Okay,
ಎರಡು ಇದು ಇದೆ, ಇದರಲ್ಲಿ ಮೇನ್ ವರ್ಬ್ಗಳಿದೆ. ತುಂಬ ಚೆನ್ನಾಗಿರೋ ಒಂದು ಸಣ್ಣ ಪ್ಯಾಸೇಜ್ ಕೊಟ್ಟಿದ್ದಾರೆ ನಿಮಗಿಲ್ಲಿ. ನೋಡಿ ನಾನಿಲ್ಲಿ ಬರೆದಿದ್ದೀನಿ, ನಿಮಗೆ ಕಾಣಿಸ್ತದೆ ಅಲ್ವಾ? ಸೊ ಕ್ಲಿಯರ್ ಆಗಿದೆ. ಇದು ಪ್ಯಾಸೇಜು ಫಾಸ್ಟ್ ಫಾರ್ಮೇಷನ್ ಇರುತ್ತೆ. ಓಕೆ, ಫಾಸ್ಟ್ ಫಾರ್ಮೇಷನಲ್ಲಿ ಸ್ಟೋರಿ ಇದೆ, ನಿಮಗೆ ಕ್ಲಿಯರಾಗಿ ಕಾಣಿಸ್ತದೆ ಅಲ್ವಾ? ಸೊ ಎರಡನೇದೇನಿದೆಯಲ್ಲ, ಈ ವರ್ಬ್ 2 ಇದೆಯಲ್ಲ, ವರ್ಬ್ 2 ವೆಂಟ್, ಸಾ, ಲುಕ್ಡ್, ಆಸ್ಕ್ಡ್, ರಿಪ್ಲೈಡ್, ಆಸ್ಕ್ಡ್, ಸೇಡ್, ವಾಸ್, ಫೆಲ್ಟ್, ಗೇವ್, ಥ್ಯಾಂಕ್ಡ್, ಸ್ಮೈಲ್ಡ್ ಆಗುತ್ತೆ. ಓಕೆನಾ? ಸೊ ಅದನ್ನು ಕ್ಲಿಯರಾಗಿ ನೋಡಿಕೊಂಡು ನೀವು ಫೇರಲ್ಲಿ ಬರ್ಕೊಳ್ಳಿ, ಚೆನ್ನಾಗಿ ಫೇರಲ್ಲಿ ಬರ್ಕೊಳ್ರಿ, ಸರಿನಾ? ಓಕೆನಾ? ಕಾಣಿಸ್ತಿದೆ ಅಲ್ವಾ? ಸೊ ಇದು ತುಂಬ ಚೆನ್ನಾಗಿರುವಂತಹ ಸ್ಮಾಲ್ ಸ್ಟೋರಿ. ಇದು ಒಬ್ಬ ರಾಜ ಒಂದು ಹಳ್ಳಿಗೆ ಹೋಗಿರ್ತಾನೆ, ಅಲ್ಲೊಬ್ಬ ಮುದುಕಿನ ನೋಡಿರ್ತಾನೆ. ಅವಳು ಮ್ಯಾಂಗೋ ಗಿಡಗಳನ್ನ ಬೆಳೀತಾ ಇರ್ತಾಳೆ. ಕೇಳ್ತಾನೆ ಇದು ಎಷ್ಟು ವರ್ಷಕ್ಕೆ ಹಣ್ಣು ಬರ್ತದೆ ಅಂತ. 10 ಇಯರ್ಸ್ ಆಗುತ್ತೆ ಅಂತ ಹೇಳ್ತಾಳೆ. ಸೊ ಅಲ್ವಾ, ಯಾವ ಬೇಸಿಕ್ ಮೇಲೆ ಅದು ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿರುವಂತಹ ಸ್ಟೋರಿ ಇದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ, ಲೆಂದಿ ಆಗ್ತದೆ. ಸೊ 10 ವರ್ಷಕ್ಕಾದರೆ ಅದು ಹಣ್ಣು ಬರುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಅವಳು ಅಷ್ಟು ಕಾನ್ಫಿಡೆಂಟಲ್ಲಿ ಬೆಳೀತಿದ್ಲಲ್ವ. ಸೊ ಆ ಹಣ್ಣನ್ನು 10 ಇಯರ್ಸ್ ಆದಮೇಲೆ ರಾಜನಿಗೆ ಒಯ್ದು ಕೊಡ್ತಾಳೆ. ರಾಜ ಹೇಳಿರ್ತಾನೆ ತಗೊಂಡು ಬಾ ಅಂತ, ಬದುಕಿದ್ರೆ ಅಲ್ವಾ. 10 ವರ್ಷದವರೆಗೂ ಏನು ಗ್ಯಾರಂಟಿ? ರಾಜ ಇರ್ತಾನಂತನೂ ಗ್ಯಾರಂಟಿ ಇಲ್ಲ, ಮುದುಕಿ ಇರ್ತಾಳಂತೂ ಗ್ಯಾರಂಟಿ ಇಲ್ಲ. ಸೊ ದ್ಯಾಟ್ ಅಷ್ಟು ಓಲ್ಡ್ ಲೇಡಿ 10 ಇಯರ್ಸ್, ಆಫ್ಟರ್ ದ 10 ಇಯರ್ಸ್ ಶಿ ವೆಂಟ್. ಓಕೆ, ಸೊ ಹೋಗ್ತಾಳೆ ಅವಳು ಎಲ್ಲಿಗೆ? ರಾಜನ ಹತ್ರ ಹೋಗ್ತಾಳೆ, ಹಣ್ಣು ಕೊಡ್ತಾಳೆ. ರಾಜ ತಿಂತಾನೆ, ಹಣ್ಣು ಚೆನ್ನಾಗಿರುತ್ತೆ. ಸೊ ಅವಳಿಗೆ ಗಿಫ್ಟ್ ಕೊಡ್ತಾನೆ. ಸೊ ದ್ಯಾಟ್ ಅದು ಸ್ಟೋರಿ ಬರ್ತದೆ. ಬಟ್ ಇದು ಒಂದು ಸಹನೆ ಬಗ್ಗೆ ಇರ್ತಕ್ಕಂತಹ ವೆರಿ ವಂಡರ್ಫುಲ್ ಸ್ಟೋರಿ. ಇದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೇನೆ ನಾನು. ಓಕೆನಾ? ಸೊ ಇವಾಗ ಇದನ್ನು ಬರ್ಕೊಳ್ಳಿ, ಮುದ್ದು ಮಕ್ಕಳಿಗೆ ಕಾಣಿಸ್ತದೆ ಅಲ್ವಾ? ಸೊ ದ್ಯಾಟ್ ಇದನ್ನ ಕ್ಲಿಯರಾಗಿ ಬರ್ಕೊಳ್ಳಿ, ನೀವು ನಿಮ್ಮ ಫೇರಲ್ಲಿ ಬರ್ಕೊಳ್ಳಿ. ಓಕೆನಾ? ಈ ಪಾಠದೆಲ್ಲ ಸಂಪೂರ್ಣ ವೊಕ್ಯಾಬ್ಯುಲರಿ ಮುಗೀತು. ಹಿಂದಿನ ಪಾಠದ ಪ್ರಶ್ನೋತ್ತರ ಎಲ್ಲ ಮುದ್ದು ಮಕ್ಕಳೇ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಸಪೋರ್ಟಿಂಗ್ ಟು ಮೀ ಆ್ಯಂಡ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.